ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ನನ್ನ ಡೆಲಿವರಿ ಸ್ಟೋರಿ ಏನಿತ್ತು ಅದನ್ನು ಹಂಚ್ಕೋತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಥರ ಹೇಳ್ತಾ ಇದ್ದೀನಿ. ಏನಂದರೆ ನಾನು ಬರ್ತ್ ಸ್ಟೋರಿ ಏನಿದೆ ಅದು ಬಂದು ಜನರಲ್ ಆಗಿ ಅಂದರೆ ಯೂಶ್ವಲ್ ಆಗಿರೋ ಥರ ಇಲ್ಲ. ಏನಕ್ಕಂದರೆ ನನಗೆ ಆ್ಯಕ್ಚುಲಿ ಪ್ರೀ ಮೆಚ್ಯೂರ್ಡ್ ಬರ್ತ್ ಆಗಿತ್ತು. ಅಂದರೆ ನಾನು 28 ವೀಕ್ಸ್ ಪ್ರೆಗ್ನೆಂಟ್ ಇದ್ದಾಗಲೇ ದೆವೆತ್ ಹುಟ್ತಾ. ಸೊ ನೀವೇನಾದ್ರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಾನು ಹೇಳ್ದಂಗೆ ನನ್ನ ಹೆಸರು ನಿಶಾ ಚಂದ್ರ ಮತ್ತು ನನಗೆ 17 months ಓಲ್ಡ್ ಮಗ ಇದ್ದಾನೆ. ಸೊ ನನ್ನ ಬರ್ತ್ ಸ್ಟೋರಿ ಬಂದು 2018 ಆಗಿದ್ದು. ಸೊ ಬನ್ನಿ ನೋಡೋಣ ನನ್ನ ಜರ್ನಿ ಹೆಂಗಿತ್ತು ಅಂತ. ಸೊ ನಾನು ಸ್ಟೋರಿನ ಶುರು ಮಾಡೋಕ್ಕಿಂತ ಮುಂಚೆ ಈ ಎಪಿಸೋಡ್ ಏನಿದೆ ಅದನ್ನು ನಾನು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಏನಂದರೆ ಪ್ರೀ ಮೆಚ್ಯೂರಿಟಿ ಬರ್ತ್ ಏನರಿಂದ ಆಗಿರ್ಬೋದು, ಅಂದರೆ ನನಗೆ ಯಾವ ಥರ ಸಿಮ್ಟಮ್ಸ್ ಇತ್ತು ಆ್ಯಂಡ್ ಏನಕ್ಕೆ 28 ವೀಕ್ಸಲ್ಲೇ ಡೆಲಿವರ್ ಮಾಡಬೇಕಾಗಿ ಬಂತು ಡಾಕ್ಟರ್ಗೆ ಅನ್ನೋದನ್ನು ನಾನು ಫಸ್ಟ್ ಪಾರ್ಟಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಎರಡನೇ ಪಾರ್ಟಲ್ಲಿ ಬಂದು ಡ್ಯೂರಿಂಗ್ ದ ಲೇಬರ್, ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ರಿಂದ ಮಗು ಹುಟ್ಟೋವರೆಗೂ ಆ 3 ದಿನ ಹೆಂಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಅಂದರೆ ಥರ್ಡ್ ಪಾರ್ಟ್, ಅಂದರೆ ಮಗು ಹುಟ್ಟಿದ ಮೇಲೆ ಅವನು ಆಲ್ಮೋಸ್ಟ್ 1 month NICU ಇದ್ದ. ಸೊ ಆ ಜರ್ನಿ ನಮ್ದು ಹೆಂಗಿತ್ತು ಆ್ಯಂಡ್ ಅವನ್ನ ಹೆಂಗೆ ನಾವು ಬ್ಯಾಕ್ ಟು ನಾರ್ಮಲ್ ತೊಗೊಂಬಂದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ವಿತ್ ನಾನು 3 months ಪ್ರೆಗ್ನೆಂಟ್ ಇದ್ದಾಗ, ಅಂದರೆ ಆಲ್ಮೋಸ್ಟ್ 5 ವೀಕ್ಸಿಂದ ನನಗೆ ಆ್ಯಕ್ಚುಲಿ ವಾಮಿಟಿಂಗ್ ಶುರುವಾಯಿತು. ನನಗೆ ತುಂಬಾ ವಾಮಿಟಿಂಗ್ ಏನಿತ್ತು, ತುಂಬ ಅಗ್ರೆಸಿವ್ ಆಗಿತ್ತು. ಸೊ ಅದರಿಂದ ಒಂದಿನ ಏನಾಯಿತು ಅಂದರೆ ಬೆಳಗ್ಗೆ ವಾಮಿಟಿಂಗ್ ಶುರುವಾಯಿತು ಆ್ಯಂಡ್ ರಾತ್ರಿವರೆಗೆ ನನಗೆ ತುಂಬಾ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಿತ್ತು. ಈವನ್ ನೀರು ಕುಡಿದ್ರೂ ಕೂಡ ನನಗೆ ವಾಮಿಟಿಂಗ್ ಆಗ್ತಿತ್ತು. ಸೊ ಅದರಿಂದ ನನಗೆ ಬೈ ನೈಟ್ ಹೆವಿ ಬ್ಲೀಡಿಂಗ್ ಶುರುವಾಯಿತು. ಯಾವ ಥರ ಅಂದರೆ ನಾನು ಪ್ಯಾಡ್ ಯೂಸ್ ಮಾಡಬೇಕಾಗಿ ಬಂತು. ನಾನು ಯಾವಾಗ ವಾಮಿಟಿಂಗ್ ಮಾಡ್ತಾಯಿದ್ದೆ ಆವಾಗ ನನಗೆ ಕೆಳಗಿಂದ ತುಂಬಾ ಬ್ಲಡ್ ಫ್ಲೋ ಆಗ್ತಾಯಿತ್ತು. ಸೊ ಅದರಿಂದ ನಾವು ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ವಿ. ಆ್ಯಂಡ್ ಎಸ್, ನಾನು ಕನ್ಸೀವ್ ಆಗಿದ್ದು ಆ್ಯಕ್ಚುಲಿ ಇಂಗ್ಲೆಂಡಲ್ಲಿ ಇದ್ವಿ, ಬ್ರಿಸ್ಟಲ್ ಅನ್ನೋ ಜಾಗದಲ್ಲಿ. ನನ್ನ ಹಸ್ಬೆಂಡ್ ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ಅಲ್ಲಿ ಹೆಲ್ತ್ ಕೇರ್ಗೆ ಹೋದ್ವಿ, ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ನಾನು ಅಡ್ಮಿಟ್ ಆದೆ ಯಾವತ್ತು ಬ್ಲೀಡಿಂಗ್ ಆಗ್ತಿತ್ತು ಅವತ್ತು. ಸೊ ಅದಾದಮೇಲೆ ಅವರು ಸ್ಕ್ಯಾನಿಂಗ್ ಮಾಡಿದ್ರು. ಆವಾಗ ನಾನು ಅರೌಂಡ್ 6 weeks ಪ್ರೆಗ್ನೆಂಟ್ ಇದ್ದೆ. ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ಬ್ಲೀಡಿಂಗ್ ಬಂದು ಪ್ರಾಬ್ಲಿ ವಾಮಿಟಿಂಗ್ ಪ್ರೆಷರಿಂದ ಆಗಿರ್ಬೋದು. ಅದು ಬಿಟ್ಟರೆ ಮಗು ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನನಗೆ ವಾಪಸ್ ಮನೆಗೆ ಕಳಿಸಿದ್ರು. ಸೊ ಆ 6th ವೀಕಲ್ಲಿ ನಂಗೆ ಸ್ವಲ್ಪ ಹಿಕಪ್ಸ್ ಇತ್ತು. ಅದು ಬಿಟ್ಟು ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಅಂಟಿಲ್ 5 months ಪ್ರೆಗ್ನೆಂಟ್ ಇರೋವರೆಗೂ. ಸೊ ಇನ್ ಬಿಟ್ವೀನ್ ನಾವು ಡಿಸೈಡ್ ಮಾಡ್ಕೊಂಡ್ವಿ ನಾನು ಇಂಡಿಯಾಗೆ ಡೆಲಿವ್ರಿಗೆ ಬರ್ತೀನಿ ಅಂತ ಅಂದ್ಕೊಂಡೆ. ಯಾಕಂದರೆ ಇಲ್ಲಿ ಆಬ್ವಿಯಸ್ಲಿ ಫ್ಯಾಮಿಲಿ ಮತ್ತು ಅಪ್ಪ ಅಮ್ಮ ಎಲ್ಲ ಇದ್ದರು. ಸೊ ನನ್ನ ಮೊದಲನೇ ಮಗು ಇರೋದ್ರಿಂದ ನಾನು ಈ ಮೊಮೆಂಟ್ನ ಐ ವಾಂಟೆಡ್ ಟು ಶೇರ್ ವಿತ್ ಮೈ ಫ್ಯಾಮಿಲಿ. ಸೊ ನಾನು 5th ವೀಕಲ್ಲಿ ನಾನು ಅನಾಮಲಿ ಸ್ಕ್ಯಾನಿಂಗ್ನ ಮುಗಿಸ್ಕೊಂಡು ಆ್ಯಂಡ್ ವೂಫಿಂಗ್ ಕಾಫ್ ವ್ಯಾಕ್ಸಿನೇಷನ್ ಕೂಡ ತೊಗೊಂಡು ನಾನು 21st ವೀಕ್ ಇದ್ದಾಗ ಇಂಡಿಯಾಗೆ ಫ್ಲೈ ಮಾಡಿದೆ. ಸೊ ಅರೌಂಡ್ ನಂದು ಜರ್ನಿ ಡ್ಯೂರೇಷನ್ ಏನಿತ್ತು, ಲಂಡನ್ನಿಂದ ಅಥವಾ ಬ್ರಿಸ್ಟಲಿಂದ ಮೈಸೂರುವರೆಗೂ ಆಲ್ಮೋಸ್ಟ್ 20 hours ಇತ್ತು. ಸೊ ಆ್ಯಂಡ್ ನಾನು ಯಾವುದೇ ಬ್ರೇಕ್ ತೊಗೊಳ್ದೆ ಕಂಟಿನ್ಯೂಸ್ ಆಗಿ ಈ ಟ್ರಾವೆಲ್ ಮಾಡಿದೆ, ವಿಚ್ ವಾಸ್ ಆ್ಯಕ್ಚುಲಿ ನಾಟ್ ರೆಕಮೆಂಡಬಲ್. ಇನ್ ಕೇಸ್ ನೀವೇನಾದ್ರು ಪ್ರೆಗ್ನೆಂಟ್ ಇದ್ದಾಗ ಟ್ರಾವೆಲ್ ಮಾಡ್ತಾಯಿದ್ರೆ ಪ್ಲೀಸ್ ಬ್ರೇಕ್ ತೊಗೊಂಡು ಟ್ರಾವೆಲ್ ಮಾಡಿ. ಮೋರ್ ದೆನ್ 4 to 5 hours ನೀವು ಕಂಟಿನ್ಯೂಸ್ ಟ್ರಾವೆಲ್ ಮಾಡಬಾರ್ದು. ಯೂಶ್ವಲಿ ಅದು ತುಂಬಾ ಬಾಡಿ ಮೇಲೆ ತುಂಬಾ ಏನು ಹೇಳ್ತಾರೆ ಪ್ರೆಷರ್ನ ಹಾಕುತ್ತೆ. ಸೊ ಅದ ರೀತಿ ನಾನು 20 hours ಟ್ರಾವೆಲ್ ಮಾಡ್ಕೊಂಡು ಬಂದೆ. ಸೊ ಬೈ ದ ಟೈಮ್ ನಾನು ಮೈಸೂರಿಗೆ ತಲುಪೋಷ್ಟರಲ್ಲಿ ನಾನು ತುಂಬಾ ಎಕ್ಸಾಸ್ಟ್ ಆಗಿದ್ದೆ. ಬಂದಿದ್ದ ತಕ್ಷಣ ನನಗೆ ತುಂಬಾ ಸುಸ್ತಾಯಿತು. ಬಟ್ ಎನಿವೇಸ್ ನನಗೆ ಏನು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ ಆ ಟೈಮಲ್ಲಿ. ಐ ವಾಸ್ ಫೈನ್. ಮನೆಗೆ ಬಂದೆ, ಖುಷಿಯಾಗಿತ್ತು. ಅಮ್ಮನ ಮನೇಲಿ ಚೆನ್ನಾಗಿ ರೆಸ್ಟ್ ತೊಗೊಂಡೆ. ಸೊ ಇಲ್ಲಿಗೆ ಬಂದಾಗ ನಾನು ಆಲ್ಮೋಸ್ಟ್ 5 months ಆಗಿತ್ತು.
5 ಮಂತ್ಸಿಂದ 6th ಮಂತ್ವರೆಗೂ ನನಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳಿಲ್ಲ. ಬಟ್ ಎಸ್ ಅಂದರೆ ಅರೌಂಡ್ 5.5 ಮಂತ್ಸ್ ಇದ್ದಾಗ ನಾನು ಇಲ್ಲಿ ಗೈನಕಾಲಜಿಸ್ಟ್ ಏನಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡೋಕ್ಕೆ ಹೋದೆ. ಸೊ ಅವ್ರು ನಾರ್ಮಲ್ ರೂಟೀನ್ ಚೆಕಪ್ ಮಾಡ್ಸೋಕ್ಕೆ ಹೇಳಿದ್ರು. ಆ ರೂಟೀನ್ ಚೆಕಪ್ ಮಾಡಿಸಿದಾಗ ಅಂದರೆ ಯೂರಿನ್ ಟೆಸ್ಟ್ ಮಾಡಿಸ್ದೆ. ಆವಾಗ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಯಿತು. ಸೊ ಯೂರಿನ್ ಆ್ಯಂಡ್ ಎಸ್ ಜನರಲಿ ಪ್ರೆಗ್ನೆನ್ಸಿಲಿದ್ದಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದರಿಂದ ಇನ್ ಕೇಸ್ ನಿಮ್ಗೆ ಏನಾರು ಆಗಿದ್ರು ಏನು ಟೆನ್ಷನ್ ತೊಗೊಳೋದು ಬೇಡ. ನನ್ನ ಕೇಸಲ್ಲಿ ಏನಾಗಿತ್ತು ಅಂದರೆ ನಾನು ಪ್ರಾಬ್ಲಿ ಫ್ಲೈಟಲ್ಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಆ್ಯಂಡ್ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 3 ವೀಕ್ಸ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡೆ. ಸೊ ಅಲ್ಲಿವರೆಗೂ ನಾನು ಯಾವುದೇ ಮೆಡಿಕೇಷನ್ಸ್ ತೊಗೊಂಡಿರಲಿಲ್ಲ. ಸೊ ಡಾಕ್ಟರ್ ನೋಡಿ ನನಗೆ ಆ್ಯಂಟಿಬಯೋಟಿಕ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು. ಬೈ ದೆನ್ ನನಗೆ ಆ್ಯಕ್ಚುಲಿ ಯೂರಿನ್ ಇನ್ಫೆಕ್ಷನ್ ತುಂಬಾ ಆಗ್ರಿವೇಟ್ ಆಗಿತ್ತು. ಬಟ್ ಎನಿವೇಸ್ ನಾನು ಆ್ಯಂಟಿಬಯೋಟಿಕ್ಸ್ ತೊಗೋತಾ ಇದ್ದೆ. ಐ ವಾಸ್ ಫೀಲಿಂಗ್ ಫೈನ್. ನನಗೆ ಯಾವುದೇ ಥರ ಸಿಮ್ಟಮ್ಸ್ ಕಾಣಿಸ್ತಿರ್ಲಿಲ್ಲ. ಬಟ್ ಡಾಕ್ಟರ್ ನನ್ನ ರಿಪೋರ್ಟ್ನ ಚೆಕ್ ಮಾಡಿದಾಗ ಇಂಡಿಯಾಲಿ ಅವರು ಈ 6 ವೀಕ್ಸ್ ಇದ್ದಾಗ ನನ್ನ ಬ್ಲೀಡಿಂಗ್ ಏನಿತ್ತು ಅದನ್ನು ನೋಟಿಸ್ ಮಾಡಿ ನನಗೆ ಆವಾಗಲೇ ಸ್ವಲ್ಪ ಹಿಂಟ್ ಕೊಟ್ಟರು. ಪ್ರಾಬ್ಲಿ ನಿನಗೆ ಪ್ರೀ ಮೆಚ್ಯೂರ್ ಮಗು ಆಗ್ಬೋದು ಅಂತ ಅಂದ್ಬಿಟ್ಟು 5.5 ಮಂತಿಂದ 6 ಮಂತ್ವರೆಗೂ ನಾನು ಚೆನ್ನಾಗೇ ಇದ್ದೆ. ಇನ್ಫ್ಯಾಕ್ಟ್ 6.5 ಮಂತ್ವರೆಗೂ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಅಮ್ಮನ ಮನೇಲಿ ಇದರಿಂದ ನಾನು ರೆಸ್ಟ್ ತೊಗೋತಾ ಇದ್ದೆ ಸಾಕಷ್ಟು. ಬಟ್ ಅರೌಂಡ್ ನಾನು 24 ಅಥವಾ 25 ವೀಕ್ಸ್ ಹೆಂಗೆ ಎಂಟರ್ ಆದೆ ಅಂದರೆ 6.5 ಮಂತ್ ಆದಮೇಲೆ ನನಗೆ ಲೈಟಾಗಿ ಸ್ಪಾಟಿಂಗ್ ಶುರು ಆಯಿತು. ಬ್ರೌನ್ ಕಲರ್ ಸ್ಪಾಟಿಂಗ್ ಇತ್ತು. ಜನರಲಿ ಪ್ರೆಗ್ನೆನ್ಸಿಲಿ ಸ್ಪಾಟಿಂಗ್ ಆಗುತ್ತೆ. ಸೊ ನಾನು ಇದನ್ನು ಡಾಕ್ಟರ್ಗೆ ಹೇಳಿದಾಗ ಅವರು ಏನೂ ಇಲ್ಲ, ಪ್ರಾಬ್ಲಿ ನೀನು ಯೂರಿನ್ ಇನ್ಫೆಕ್ಷನಿಂದ ಆಗಿರ್ಬೋದು ಅಂತ ಹೇಳಿ ನನಗೆ ಮತ್ತೆ ಒಂದಷ್ಟು ಚೆಕಪ್ ಮಾಡಿದ್ರು. ಆವಾಗ ನನಗೆ ಆ್ಯಕ್ಚುಲಿ ಯೂರಿನ್ ಇನ್ಫೆಕ್ಷನ್ ಕೂಡ ನಿಲ್ಲಾಗಿತ್ತು. ಈ ಯೂರಿನ್ ಇನ್ಫೆಕ್ಷನ್ ಕೂಡ ಕ್ಲಿಯರ್ ಆಗಿತ್ತು. ಸೊ ಏನು ಹಿಕಪ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನನಗೆ ಮನೆಗೆ ವಾಪಸ್ ಕಳಿಸಿದ್ರು. ಐ ವಾಸ್ ಫೈನ್. ದೆನ್ ಬೈ ಅರೌಂಡ್ 27th ಮಂತ್ ನಾನು ಹೆಂಗೆ ಇನ್ನೇನು ಎಂಟರ್ ಆಗಬೇಕಿತ್ತು ಅದಕ್ಕಿಂತ ಮುಂಚೆನೇ ನನಗೆ ಮತ್ತೆ ಬ್ಲೀಡಿಂಗ್ ಸ್ಪಾಟಿಂಗ್ ಶುರು ಆಯಿತು. ಈ ಟೈಮಲ್ಲಿ ನನಗೆ ಸ್ಪಾಟಿಂಗ್ಸ್ ಇತ್ತು, ಪ್ಲಸ್ ಹೊಟ್ಟೆ ಏನಿರ್ತಿತ್ತಲ್ಲ ನಂಗೆ ಅದು ಸಂಜೆ ಹೊತ್ತಲ್ಲಿ ತುಂಬ ಟೈಟ್ನಿಂಗ್ ಆಗಿ ತುಂಬ ಭಾರ ಆಗೋಕ್ಕೆ ಶುರುವಾಯಿತು. ಸ್ಪಾಟಿಂಗ್ ವಿತ್ ಈ 2 ಸಿಮ್ಟಮ್ಸ್ ಇದ್ದಿದ್ದರಿಂದ ನಾನು ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಸೊ ಡಾಕ್ಟರ್ ಹೇಳಿದ್ರು ಎನಿವೇ 7 ಮಂತಿನ ಸ್ಕ್ಯಾನಿಂಗ್ ಮಾಡಬೇಕು, 1 ವೀಕ್ ಮುಂಚೆ ಅಥವಾ 2 ವೀಕ್ಸ್ ಮುಂಚೆನೇ ಮಾಡಿಸೋಣ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನನಗೆ ಸ್ಕ್ಯಾನಿಂಗ್ಗೆ ಬರ್ಕೊಟ್ರು. ಸೊ ನಾನು ಅವತ್ತು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ. ಅರೌಂಡ್ ಈವ್ನಿಂಗ್ ಟೈಮ್ ಆಗಿತ್ತು. ಸೊ ಈವ್ನಿಂಗ್ ಟೈಮ್ ನಾನು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋದೆ. ಆವಾಗ ಸ್ಕ್ಯಾನ್ ಮಾಡಿದ್ರು. ಮಾಡಾದಮೇಲೆ ರಿಪೋರ್ಟ್ಸಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸ್ಟಿಲ್ ನನಗೆ ಡಾಕ್ಟರ್ ಹೇಳಿದ್ರು, ಇದೆಲ್ಲ ಮೈಸೂರಲ್ಲಾಗಿದ್ದು ಬೈ ದ ವೇ. ನಂದು ಡೆಲಿವ್ರಿಯಿಂದ ಹಿಡಿದು ಎಲ್ಲನೂ ಬೃಂದಾವನ್ ಹಾಸ್ಪಿಟಲ್ ಆಗಿದ್ದು. ಸೊ ಡಾಕ್ಟ್ರು ನನಗೆ ಹೇಳಿದ್ರು, ಫಾರ್ ಎನಿ ಕೇಸ್ ನಿಮಗೆ ಸ್ಪಾಟಿಂಗ್ಸ್ ಆಗಿರೋದ್ರಿಂದ ಇವತ್ತು ಓವರ್ನೈಟ್ ನೀನು ಹಾಸ್ಪಿಟಲಲ್ಲೇ ಉಳ್ಕೊ ಆ್ಯಂಡ್ ಸುಮ್ಮನೆ ಹಾಗೆ ಅಬ್ಸರ್ವೇಷನ್ ಮಾಡೋಣ ಅಂತ ಹೇಳಿದ್ರು. ಸೊ ಬೈ ದೆನ್ 9 o'clock ನೈಟ್ ಆಗಿತ್ತು. ನಾನು ಹೋಗಿ ವಾರ್ಡಲ್ಲಿ ಹೋಗಿದ್ದೆ. ನಮ್ಮಮ್ಮ ಇರಲಿ ಅಂತ ಊಟ ಪ್ಯಾಕ್ ಮಾಡ್ಕೊಂಡಿದ್ರು ಅವತ್ತು. ಸೊ ಊಟ ಮಾಡಿದ್ವಿ ಎಲ್ಲ, ನಾನು ಅಮ್ಮ ಮಾತಾಡ್ತಾ ಕೂತ್ಕೊಂಡಿದ್ವಿ. ಆ್ಯಂಡ್ ಇದ್ದಕ್ಕಿದ್ದಂಗೆ ನನಗೆ ತುಂಬ ಪೇಯ್ನ್ ಥರ ಶುರುವಾಯಿತು. ಬಾತ್ರೂಮ್ಗೆ ಹೋಗಬೇಕು ಅಂತ ಅನ್ನಿಸ್ತು. ನಾನು ಹೋಗಿ ವಾಶ್ರೂಮ್ನ ಯೂಸ್ ಮಾಡಿದೆ. ವಾಶ್ರೂಮ್ ಯೂಸ್ ಮಾಡಿದ್ಮೇಲೆ ನನಗೆ ಆ ಪೇಯ್ನ್ ಬಂದು, ನಿಮಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಲೇಬರ್ ಪೇಯ್ನ್ ಹೆಂಗಿರುತ್ತೆ ಅಂತ. ಲೇಬರ್ ಪೇಯ್ನ್ ನಿಮಗೆ ಆ್ಯಕ್ಚುಲಿ ತುಂಬ ಫಾಲ್ಸ್ ಪೇಯ್ನ್ ಬರ್ತಾ ಇರುತ್ತೆ. ಬಟ್ ಲೇಬರ್ ಪೇಯ್ನ್ ಹೆಂಗೆ ನೀವು ಈಸಿಯಾಗಿ ಕಂಡುಹಿಡ್ಕೋಬೋದು ಅಂದರೆ, ನೀವು ಹೊರಗಡೆ ಆದಾಗ ನಿಮಗೆ ಪೇಯ್ನ್ ಬರುತ್ತೆ ನೋಡಿ, ಹೊಟ್ಟೆಯಲ್ಲಿ ಏನೋ ಒಂಥರ ಆಗುತ್ತಲ್ಲ. ಸೊ ಎಕ್ಸಾಕ್ಟ್ಲಿ ಅದೇ ಪೇಯ್ನ್ ಏನು ಬರುತ್ತೆ, ದಟ್ ವಿಲ್ ಬಿ ಲೇಬರ್ ಪೇಯ್ನ್ ಅಥವಾ ಸಮ್ಟೈಮ್ಸ್ ಫಾಲ್ಸ್ ಪೇಯ್ನ್ ಆಗಿರ್ಬೋದು. ಸೊ ನನಗೆ
ಆ ಥರ ಪೇಯ್ನ್ ಬರೋಕ್ಕೆ ಶುರು ಆಯಿತು. ಅದು ಬಂದಿದ ತಕ್ಷಣ ನಾನು ನಮ್ಮಮ್ಮನಿಗೆ ಹೇಳಿದೆ. ನಮ್ಮಮ್ಮ ಕೇಳಿದ್ರು ಯಾವ ಥರ ಇತ್ತು ಪೇಯ್ನು ಅಂತ. ಸೊ ನಾನು ಹೇಳಿದ ತಕ್ಷಣ ಅವ್ರು ನರ್ಸಿಗೆ ಇನ್ಫಾರ್ಮ್ ಮಾಡಿದ್ರು ಆ್ಯಂಡ್ ನರ್ಸ್ ಬಂದು ನೋಡಿದ್ರು. ಆ್ಯಂಡ್ ನನ್ನ ಜೊತೆ ಮಾತಾಡಿದ ತಕ್ಷಣ ಅವ್ರಿಗೂ ಗೊತ್ತಾಯಿತು ಇದು ಲೇಬರ್ ಪೇಯ್ನೇ ಅಂತ. ಆ್ಯಂಡ್ ಇಟ್ ವಾಸ್ ಶಾಕಿಂಗ್ ಟು ಅಸ್ ಬಿಕಾಸ್ ಐ ವಾಸ್ ಜಸ್ಟ್ 28 months. ನಾನು ಆಗ್ತಾನೆ 7th month, ಐ ಥಿಂಕ್ ಇನ್ನು 5 days ಉಳಿದಿತ್ತು. 7th month ನಾನು ಇನ್ನೂ ಆಗಿರಲಿಲ್ಲ, ಇನ್ನು 6 monthಲ್ಲೇ ಇದ್ದೆ. ಸೊ ದ್ಯಾಟ್ ವಾಸ್ ವೆರಿ ಅಲಾರ್ಮಿಂಗ್ ಫಾರ್ ಅಸ್ ಆ್ಯಂಡ್ ಫಾರ್ ಮೈ ಫ್ಯಾಮಿಲಿ ಆ್ಯಸ್ ವೆಲ್. ಆ್ಯಂಡ್ ಈ ಎಲ್ಲ ಒಕೇಶನಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಇರಲಿಲ್ಲ. ಅವರೆಲ್ಲ UK ಅಥವಾ ಅಂದರೆ ಇಂಗ್ಲೆಂಡಲ್ಲಿದ್ದರು. ಸೊ ಇಟ್ ವಾಸ್ ಜಸ್ಟ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಅಷ್ಟೇ ಮೈಸೂರಲ್ಲಿ. ಸೊ ಈ ಥರ ಆಗಿದ ತಕ್ಷಣ ಅವ್ರು ನನ್ನನ್ನು ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋದರು. ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗಿ ತಕ್ಷಣ ನನ್ನ ಗೈನಾಕಿಗೆ ಕಾಲ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು ಪ್ರಾಬ್ಲಿ ಅವಳಿಗೆ ಪೇಯ್ನ್ ಶುರು ಆಗಿದೆ, ದಟ್ಸ್ ಓಕೆ. ಸ್ಕ್ಯಾನಿಂಗಲ್ಲಿ ನಂದಿನ ಡೈಲೇಟ್ ಆಗಿರಲಿಲ್ಲ. ಸೊ ಸರ್ವಿಕ್ಸ್ ಏನಿದೆ ಅದು ಡೈಲೇಟ್ ಆಗಿರಲಿಲ್ಲ. ಸೊ ಡಾಕ್ಟ್ರು ಹೇಳಿದ್ರು ಅವಳಿಗೆ ಅದೇ ಪೇಯ್ನ್ ಬಂದಾಗ ಯೂಶ್ವಲಿ ಒಬ್ಬೊಬ್ರಿಗೆ ಪೇಯ್ನ್ ಬರುತ್ತೆ. ಆ ಪೇಯ್ನ ಕಮ್ಮಿ ಮಾಡೋಕ್ಕೆ ನನಗೆ ಮೆಡಿಸಿನ್ಸ್ನ ಕೊಟ್ಟರು ಓವರ್ ನೈಟ್. ಅವತ್ತು ನಾನು ಫ್ರೈಡೇ ನೈಟ್ ಹೋಗ್ಬಿಟ್ಟು ಅಡ್ಮಿಟ್ ಆಗಿದ್ದು. ಸೊ ಫ್ರೈಡೇ ನೈಟ್ ಓವರ್ ನೈಟ್ ನನಗೆ ಮೆಡಿಸಿನ್ಸ್ ಕೊಟ್ಟರು. ನನಗೆ ಆನ್ ಆ್ಯಂಡ್ ಆಫ್ ಎವ್ರಿ ಲೈಕ್ 1 hourಗೆ ನನಗೆ ಪೇಯ್ನ್ ಬರ್ತಾಯಿತ್ತು. ಅಂಥ ಇಂಟೆನ್ಸ್ ಇರಲಿಲ್ಲ, ಬಟ್ ಎಸ್ ಪೇಯ್ನ್ ಇತ್ತು. ಅದಾದಮೇಲೆ ಬೈ ಸ್ಯಾಟರ್ಡೇ ಮಾರ್ನಿಂಗ್ ಡಾಕ್ಟರ್ ಬಂದರು, ಚೆಕಪ್ ಮಾಡಿದ್ರು. ಆ್ಯಂಡ್ ಶಿ ಸೆಡ್ ಇಟ್ಸ್ ಫೈನ್, ಏನೂ ಅಲಾರ್ಮಿಂಗ್ ಏನಿಲ್ಲ, ನಿಂಗೆ ಬರೀ ಪೇಯ್ನ್ ಶುರು ಆಗಿದೆ ಅಷ್ಟೇ, ಯೋಚನೆ ಮಾಡಬೇಡ, ನಾವು ಮೆಡಿಸಿನ್ ಕೊಡ್ತೀವಿ, ಅದು ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಡ್ಯೂರಿಂಗ್ ಆಲ್ ದಿಸ್ ಟೈಮ್ ನನಗೆ ಮತ್ತೆ ಸ್ಪಾಟಿಂಗ್ ಆಗ್ತಾನೆ ಇತ್ತು. ಬ್ಲೀಡಿಂಗ್ ಥರ ರೆಡ್ ಕಲರ್ ಇರಲಿಲ್ಲ, ಬಟ್ ಬ್ರೌನ್ ಕಲರ್ ಸ್ಪಾಟಿಂಗ್ ಆಗ್ತಾಯಿತ್ತು. ಮತ್ತೆ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಪಾಟಿಂಗ್ ಆಗ್ತಿದ್ರೆ ದಯವಿಟ್ಟು ನೀವು ಯೋಚನೆ ಮಾಡ್ಕೋಬೇಡಿ, ಅದೇನು ಪ್ರೀಮೆಚ್ಯೂರ್ ಬರ್ತ್ ಸಿಂಪ್ಟಮ್ಸ್ ಅಲ್ಲ. ಪ್ರಾಬ್ಲಿ ಸುಮಾರು ಜನಕ್ಕೆ ಪ್ರೆಗ್ನೆನ್ಸಿಲಿ ಆಗುತ್ತೆ, ಬಟ್ ಎಸ್ ನಿಮಗೆ ಸ್ಪಾಟಿಂಗ್ ಆಗಿರಲಿ ಅಥವಾ ಏನಾದ್ರು ಈ ಥರ ಪೇಯ್ನ್ ಬರ್ತಾ ಇದೆ ಅಂತ ಅನಿಸಿದ್ರೆ ಅಥವಾ ನಿಮಗೆ ಯೂರಿನ್ ಇನ್ಫೆಕ್ಷನ್ ಇದ್ದಾಗ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ತಕ್ಷಣ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ, ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಡಾಕ್ಟರ್ಗೆ ಕಾಲ್ ಮಾಡೋದ್ರಿಂದ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಸೊ ಇನ್ ಬಿಟ್ವೀನ್ ನನಗೆ ಸಂಡೇ ಹೋಲ್ ಡೇ ಅದೇ ಥರ ಕಳೀತು. ನನಗೆ ಪೇಯ್ನ್ ಬರ್ತಾನೆ ಇತ್ತು, ಪೇಯ್ನ್ ಕಮ್ಮಿ ಆಗಿರಲಿಲ್ಲ. ಆ್ಯಂಡ್ ಸಂಡೇ ನೈಟ್ ಬಂದು ನನಗೆ ಸ್ಯಾಟರ್ಡೇ ನೈಟ್ ಬಂದು ನನಗೆ ಮತ್ತೆ ಅದೇ ಥರ ಪೇಯ್ನ್ ಇತ್ತು. ಸೊ ಸಂಡೇನೂ ನನಗೆ ಅದೇ ಥರ ಪೇಯ್ನ್ ಇತ್ತು. ಬಟ್ ಸಂಡೇ ನೂನ್ ಆಗ್ತಿರಂಗೆ ನನಗೆ ಬ್ಲೀಡಿಂಗ್ ಏನಿತ್ತು ಅದು ರೆಡ್ ಕಲರ್ ಆಗಿ ಶುರುವಾಯಿತು. ಆ್ಯಂಡ್ ಪೇಯ್ನ್ ತುಂಬಾ ಆಗ್ರಿವೇಟ್ ಆಗಕ್ಕೆ ಶುರುವಾಯಿತು. ನನಗೆ ಎವ್ರಿ 1 hour ಪೇಯ್ನ್ ಬರ್ತಿದ್ದು, ಎವ್ರಿ ಹಾಫ್ ಆನ್ ಅವರ್ಗೆ ಪೇಯ್ನ್ ಬರೋಕ್ಕೆ ಶುರುವಾಯಿತು. ನಾನು ಅಲ್ಲಿವರೆಗೂ ನಮ್ಮ ಮನೆಯವ್ರಿಗೆ ಇಂಡಿಯಾಗೆ ಫ್ಲೈಟ್ ತೊಗೊಳಕ್ಕೆ ಹೇಳಿರಲಿಲ್ಲ. ಏನಕ್ಕಂದರೆ ಡಾಕ್ಟರ್ ಹೇಳಿದರು ಏನಿಲ್ಲ, ಪೇಯ್ನ್ ಬರ್ತಾ ಇದೆ, ಮೆಡಿಸಿನ್ ಕೊಡ್ತೀವಿ, ಹುಷಾರಾಗ್ತೀಯಾ ಅಂತ ಹೇಳಿ. ಸೊ ಆ ಕಾನ್ಫಿಡೆನ್ಸಿಂದ ನಾನು ನಮ್ಮ ಮನೆಯವ್ರಿಗೂ ಕೂಡ ವಾಪಸ್ ಬರೋಕ್ಕೆ ಹೇಳಿರಲಿಲ್ಲ. ಬೈ ಸಂಡೇ ಈವ್ನಿಂಗ್ ಡಾಕ್ಟರ್ ಬಂದರು, ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿದ ತಕ್ಷಣ ಅವರು ಗೊತ್ತಾಯಿತು ಡೈಲೇಟ್ ಆಗಿದೆ ಆ್ಯಂಡ್ ಮಗು ಆಲ್ರೆಡಿ ಕೆಳಗಡೆ ಬಂದ್ಬಿಟ್ಟಿದೆ ಅಂತ. ಸೊ ಆವಾಗ ಸ್ವಲ್ಪ ತುಂಬಾ ನಮಗೆ ಅಲಾರ್ಮಿಂಗ್ ಆಯಿತು. ಏನು ಮಾಡೋದು ಏನು ಅಂತ ಅರ್ಥ ಆಗಲಿಲ್ಲ. ಬಟ್ ಇಲ್ಲಿವರೆಗೂ ನನಗೆ ಅದೇನೋ ಗೊತ್ತಿಲ್ಲ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೆ, ನಾನು ಪಾಸಿಟಿವ್ ಆಗೇ ಇದ್ದೆ. ಅಕಸ್ಮಾತ್ ಈಗಲೇ ಡೆಲಿವರ್ ಮಾಡಬೇಕಾಗಿ ಬಂದ್ರೂ ನನಗೆ ಗೊತ್ತಿತ್ತು ನನ್ನ ಮಗು ಉಳಿಯುತ್ತೆ, ಐ ವಿಲ್ ಆಲ್ಸೋ ಬಿ ಫೈನ್ ಅಂತ. ಸೊ ನನಗೆ ಭಯ ಆಗಿರಲಿಲ್ಲ, ಐ ವಾಸ್ ಸ್ಟಿಲ್ ಫೈನ್. ತುಂಬಾ ಪಾಸಿಟಿವ್ ಆಗಿದ್ದೆ ನಾನು. ಅದಾದಮೇಲೆ ಡಾಕ್ಟರ್ ಬಂದು ನೋಡಿದ್ರು. ಮತ್ತೆ ಅವ್ರು ಹೇಳಿದ್ರು ಆದಷ್ಟು ಪುಷ್ ಮಾಡೋಣ. ಏನಕ್ಕಂದರೆ ಮಗು ಎಷ್ಟು ಹೊತ್ತು ಇವನ್ ಅನ್ ಅವರ್ ಅಥವಾ ಇವನ್ ಅ ಡೇ ನಿನ್ನೊಳಗಿದ್ರೂ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ಗ್ರೋತ್ ಏನಿರುತ್ತೆ ಅದು ಎವ್ರಿ ಸೆಕೆಂಡ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹಂಗೆ ಹೇಳಿದ ತಕ್ಷಣ ಹೇಳಿ ಅವರು ನನಗೆ ಹಾರ್ಮೋನ್ ಇಂಜೆಕ್ಷನ್ನ ಕೊಡೋಕ್ಕೆ ಶುರು ಮಾಡಿದ್ರು. ಇದೇನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಮಗು ಒಳಗೇನಿದೆ ಅದು ಆದಷ್ಟು ಬೇಗ ಅದ್ರ ಆರ್ಗನ್ಸ್ ಮೆಚೂರ್ಡ್ ಆಗೋಕ್ಕೆ ಶುರು ಆಗಲಿ ಅಂತ ಅಂದ್ಬಿಟ್ಟು, ಎಸ್ಪೆಷಲಿ ಲಂಗ್ಸ್ ಇರ್ಬೋದು, ಏನಕ್ಕಂದರೆ ಅದು ಬ್ರೀತಿಂಗಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಮಗುದು ಹಾರ್ಟ್ ರೇಟ್ ಏನಿತ್ತು ಅದನ್ನು ಮೆಜರ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನನ್ನು ಕೂಡ ಮೆಜರ್ ಮಾಡ್ತಾಯಿದ್ರು, ನನ್ನ ಹಾರ್ಟ್ ರೇಟು ಎಲ್ಲ ಕೂಡ ಮೆಜರ್ ಮಾಡ್ತಾಯಿದ್ರು. ಸೊ ಹೆಂಗೋ ಸಂಡೇ ನೈಟ್ ಹಾಗೆ ಕಳೀತು. ಬೈ ಮಂಡೇ ಮಾರ್ನಿಂಗ್ ಡಾಕ್ಟರ್ ಬಂದರು, ಮತ್ತೆ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಯಿತು ಅಗೇನ್
ದಟ್ ಯು ಕೆನಾಟ್ ಕಂಟ್ರೋಲ್ ಇಟ್ ಮೋರ್ ಆರ್ ಯು ಕೆನಾಟ್ ಜಸ್ಟ್ ಪುಷ್ ಇಟ್ ಮೋರ್ ಅಂತ. ಸೊ ಅವರು ನನಗೆ ಆಯಿತು ಅಂತ ಡೆಲಿವರಿ ಬೆಡ್ ಏನಿರುತ್ತೆ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ನೋಡೋಣ ಡೆಲಿವರ್ ಮಾಡೋದ ಏನು ಅಂತ ಅಂದ್ಬಿಟ್ಟು ಶಿಫ್ಟ್ ಮಾಡಿದ್ರು. ಮಾಡಾದ ನಂತರ ಮತ್ತೆ ಅವ್ರಿಗೆ ಡಾಕ್ಟರ್ ತುಂಬಾ ಒಳ್ಳೆಯವರಿದ್ರು. ಅವ್ರು ಆದಷ್ಟು ಆ್ಯಕ್ಚುಲಿ ಪುಷ್ ಮಾಡಿದ್ರು, ಯಾಕಂದರೆ ಮಗು ಬೇಗ ಹುಟ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಅವರು ತುಂಬ ವರೀಡ್ ಆಗಿದ್ರು. ಸೊ ಮಂಡೇ ಮಾರ್ನಿಂಗ್ ನನಗೆ ಅರೌಂಡ್ 10:30 ಡೆಲಿವರಿ ಬೆಡ್ ಕರ್ಕೊಂಡು ಹೋದರು. ಆ್ಯಂಡ್ ತಕ್ಷಣ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಡಾಕ್ಟರೇ ಮಾತಾಡಿ ಹೇಳಿದ್ರು, ನೀವು ತಕ್ಷಣ ಇಂಡಿಯಾಗೆ ಬನ್ನಿ, ಹಿಂಗೆ ಆಗ್ತಾ ಇದೆ ಅಂತ. ನಮ್ಮ ಯಜಮಾನ್ರಿಗೆ ಫುಲ್ ಶಾಕ್ ಆಗಿತ್ತು. ನಾನು ಅವ್ರಿಗೆ ಹೇಳಿದ್ದೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ, ಬಟ್ ಇಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ಅವ್ರಿಗೆ ಹೇಳಿರಲಿಲ್ಲ. ಸೊ ಅವ್ರು ನಾನು ಹೇಳಿದ ತಕ್ಷಣ ಫ್ಲೈಟ್ ತೊಗೊಂಡು ಬರೋಕ್ಕೆ ರೆಡಿ ಆದರು. ಸೊ ಬೈ ದೆನ್ ಅರೌಂಡ್ ಮಂಡೇ ಮಾರ್ನಿಂಗ್ 11 o'clock ಹಂಗೆ ಟ್ರೈ ಮಾಡಿದ್ರು. ನನ್ನ ಪೇನ್ ಬರ್ತಾಯಿತ್ತು, ಬಟ್ ಆ ಪುಷ್ ಮೂಮೆಂಟ್ ಏನಿರುತ್ತೆ ಲಾಸ್ಟಲ್ಲಿ ಮಗು ಹುಟ್ಟೋಕ್ಕೆ, ದ್ಯಾಟ್ ಐ ವಾಸ್ ನಾಟ್ ಸ್ಟಿಲ್ ಗೆಟಿಂಗ್ ಇನ್. ಸೊ ಆ್ಯಂಡ್ ವಾಟರ್ ಬ್ರೇಕ್ ಕೂಡ ನಂದು ಆಗಿರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ರು, ಓಕೆ ಫೈನ್, ನೀನು ಒಂದು ಸ್ವಲ್ಪ ತಡೀತೀಯ, ಅಟ್ಲೀಸ್ಟ್ ನೈಟ್ವರೆಗೂ ತಡಿ, ಸೊ ದ್ಯಾಟ್ ಮಗು ಇನ್ನೂ ಒಳಗಡೆ ಇರುತ್ತೆ. ಆ್ಯಂಡ್ ನಾವು ಇನ್ನೂ ಒಂದು ಸ್ವಲ್ಪ ಇಂಜೆಕ್ಷನ್ಸ್ ಕೊಡ್ಬೋದು, ಟೆಸ್ಟೋಸ್ಟಿರಾನ್, ಐ ಆಮ್ ನಾಟ್ ಶೋರ್, ನಾಟ್ ಟೆಸ್ಟೋಸ್ಟಿರಾನ್, ಸಾರಿ, ಸಮ್ ಹಾರ್ಮೋನ್ಸ್ ಕೊಡ್ತಾರೆ ಮಗು ಮೆಚೂರ್ಡ್ ಆಗಲಿ ಅಂತ. ಸೊ ಅದನ್ನು ಕೊಡ್ಬೋದು ಅಂತ ಹೇಳಿದ್ರು. ಸೊ ಐ ಅಗ್ರೀಡ್ ಟು ದ್ಯಾಟ್. ಆ್ಯಂಡ್ ನೈಟ್ವರೆಗೂ ನಾನು ಪೇನ್ನ ತಡೆದೆ. ಆ್ಯಂಡ್ ಫೈನಲಿ 10:30 ಅರೌಂಡ್ ಡಾಕ್ಟರ್ ಡಿಸೈಡ್ ಮಾಡಿದ್ರು, ಅವರೇ ಮ್ಯಾನ್ಯುಯಲ್ ಆಗಿ ವಾಟರ್ ಬ್ರೇಕ್ ಮಾಡಿ ಮಗುನ ತೆಗಿತಾರೆ ಅಂತ. ಇಲ್ಲಿವರೆಗೂ ನನಗೆ ಅವರು ವಾಶ್ರೂಮ್ಗೆ ಹೋಗೋಕ್ಕೆ ನನ್ನ ಬಿಟ್ಟಿರಲಿಲ್ಲ. ಅಂದರೆ ಐ ವಾಸ್ ನಾಟ್ ಅಲೌಡ್ ಟು ಯೂಸ್ ವಾಶ್ರೂಮ್. ನನಗೆ ಎಲ್ಲ ಬೆಡ್ ಪ್ಯಾನೇ ಕೊಡ್ತಾಯಿದ್ರು. ಏನಕ್ಕಂದರೆ ದೆರ್ ಆರ್ ವೆರಿ ಹೈ ಚಾನ್ಸಸ್ ದ್ಯಾಟ್ ಡೈಲೇಟ್ ಆದಮೇಲೆ ಮಗು ಕೆಳಗಡೆ ಬಂದಾಗ ನೀವು ವಾಶ್ರೂಮ್ ಯೂಸ್ ಮಾಡಿದಾಗ ನೀವು ಲೂಗ್ ಹೋಗ್ತೀರಾ ಅಂದ್ಕೊಳ್ಳಿ, ನೀವು ಅವಾಗ ಪ್ರೆಷರ್ ಹಾಕ್ತೀರಾ ಅಲ್ವಾ, ಆ ಟೈಮಲ್ಲಿ ಮಗು ಬೀಳುತ್ತೆ ಕೆಳಗಡೆ, ಕಮೋಡಲ್ಲಿ ಬಿದ್ದುಬಿಡುತ್ತೆ ಅಂತ ಅವರು ಅಲೌ ಮಾಡಲ್ಲ ಸಾಮಾನ್ಯ. ಸೊ ನನಗೂ ಅಲೌ ಮಾಡಿರಲಿಲ್ಲ. ಸೊ ಅರೌಂಡ್ ನಾಟ್ 10:30, ಅರೌಂಡ್ 9 o'clock ಎಲ್ಲ ರೆಡಿ ಮಾಡಿಕೊಂಡ್ರು ವಾಟರ್ ಬ್ರೇಕ್ ಮಾಡೋಕ್ಕೆ ಅಂತ ಎಲ್ಲ. ಏನಕ್ಕೆ ಈ ಡಿಸಿಷನ್ಗೆ ಡಾಕ್ಟರ್ ಬಂದರು ಅಂದರೆ ಡೆಲಿವರ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ಡೈಲೇಟ್ ಆಗಿತ್ತು, ಮಗು ಕೆಳಗಡೆ ಬಂದಿತ್ತು, ಆ್ಯಂಡ್ ನನಗೆ ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು, ಆ್ಯಂಡ್ ನನಗೆ ಪೇನ್ ನಿಲ್ತಾ ಇರಲಿಲ್ಲ. ದೇರ್ ವಾಸ್ ನೋ ವೇ ದಟ್ ಡಾಕ್ಟರ್ ಕುಡ್ ಪೋಸ್ಟ್ಪೋನ್ ಇಟ್ ಎನಿ ಮೋರ್, ಬಿಕಾಸ್ ಮಗು ಆಗಲೇ ಕೆಳಗಡೆ ಬಂದ್ಬಿಟ್ಟಿತ್ತು. ಸೊ ಬಟ್ ನಿಜವಾಗ್ಲೂ ಹೇಳ್ತೀನಿ, ಡಾಕ್ಟರ್ ತುಂಬಾ ಪೇಷಂಟ್ ಆಗಿದ್ರು. ಆ್ಯಂಡ್ ನನಗೆ ತುಂಬಾ ಎಂಕರೇಜ್ ಮಾಡ್ತಾಯಿದ್ರು, ತುಂಬ ಪಾಸಿಟಿವಿಟಿ ತುಂಬ್ತಾಯಿದ್ರು. ಅದೇ ಟೈಮಲ್ಲಿ ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪ ಅಮ್ಮ ತುಂಬಾ ಹೆದರ್ಕೊಂಡಿದ್ರು. ಈ ಟೈಮಲ್ಲಿ ಅಂದರೆ ದೊಡ್ಡಮ್ಮಂದಿರು ಇರ್ಬೋದು, ಅಣ್ಣಂದಿರು ಇರ್ಬೋದು, ಎಲ್ಲ ಸಪೋರ್ಟ್ ಹೋಗಿದ್ರು. ನನ್ನ ಯಜಮಾನ್ರಿರಲಿಲ್ಲ, ಬಟ್ ಸ್ಟಿಲ್ ಆ ಟೈಮ್ವರೆಗೂ ನಾನು ಧೈರ್ಯವಾಗೇ ಇದ್ದೆ. ಆ್ಯಂಡ್ ಸ್ಯಾಡ್ ಪಾರ್ಟ್ ವಾಸ್ ಡಾಕ್ಟರ್ ಹೇಳಿದ್ರು ದಟ್ ನಾಟ್ ಇವನ್ 10% ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ ಮಗುನ ಉಳಿಸೋಕ್ಕೆ, ಯಾಕಂದರೆ ಇಟ್ ವಾಸ್ ಟೂ ಅರ್ಲಿ, ಇಟ್ ವಾಸ್ ನಾಟ್ ಇವನ್ 7 months. ಸೊ ಅದಕ್ಕೆ ಡಾಕ್ಟರ್ ಗ್ಯಾರಂಟಿ ಕೊಟ್ಟಿರಲಿಲ್ಲ ನಮಗೆ. ಆ್ಯಂಡ್ ಆಲ್ಸೋ ಡಾಕ್ಟರ್ ಹೇಳಿದ್ರು, ಹೆಣ್ಮಗು ಆದರೆ ದೇವ್ರನ್ನ ಬೇಡ್ಕೊಳ್ಳಿ ಹೆಣ್ಮಗು ಆಗಲಿ ಅಂತ. ಏನಕ್ಕೆ ಅಂದರೆ ಹೆಣ್ಮಕ್ಳಾದರೆ ಜಾಸ್ತಿ ಉಳಿಯೋ ಚಾನ್ಸಸ್ ಇರುತ್ತೆ. ಏನಕ್ಕಂದರೆ ಅವ್ರಿಗೆ ವಿಲ್ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಗಂಡು ಮಕ್ಕಳು ಸ್ವಲ್ಪ ಸೂಕ್ಷ್ಮ ಆಗಿರ್ತಾರೆ, ಸೊ ಉಳಿಯೋ ಚಾನ್ಸಸ್ ತುಂಬ ಕಮ್ಮಿ ಅಂತ. ಬಟ್ ಆ ಮೊಮೆಂಟಲ್ಲಿ ನನಗೇನು ಅನಿಸಿತ್ತು ಅಂದರೆ, ನಾನು ಅದೆಲ್ಲದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ರೈಟ್ ನಾವು ಏನು ಮಾಡಬೇಕು, ಐ ಹ್ಯಾವ್ ಟು ಗಿವ್ ಬರ್ತ್ ಟು ಮೈ ಬೇಬಿ, ಅದನ್ನು ಮಾಡೋಣ. ಆಫ್ಟರ್ ದ್ಯಾಟ್ ಐ ವಾಸ್ ಶ್ಯೂರ್ ದ್ಯಾಟ್ ಐ ವಾಸ್ ಇನ್ ಸೇಫ್ ಹ್ಯಾಂಡ್ಸ್. ಡಾಕ್ಟರ್ಸ್ ಮಗುನ ಉಳಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಎಷ್ಟು ದೇವ್ರುಗಳಿಗೆ ಆಗುತ್ತೆ ಅಷ್ಟು ದೇವ್ರುಗಳಿಗೂ ನಾನು ಹರಿಸ್ಕೊಂಡಿದ್ದೆ. ಇಟ್ಸ್ ಎಮೋಷ್ನಲ್ ಆಬ್ವಿಯಸ್ಲಿ. ಸೊ ಅದಾದಮೇಲೆ ನನಗೆ ಡೆಲಿವರಿ ಆಯಿತು. ಅರೌಂಡ್ 10:30 ಅರೌಂಡ್ ನೈಟ್ ಡೆಲಿವರಿ ಆಯಿತು. ನಮ್ಮ ಮನೆಯವ್ರು ಇನ್ನೂ ತಲುಪಿರಲಿಲ್ಲ, ಅವರು ಇನ್ನೂ ಆನ್ ದ ವೇ ಇದ್ರು. ಅವ್ರ ಫ್ಲೈಟ್ ಬಂದು ಅರೌಂಡ್ 8 o'clock ಫ್ಲೈಟ್ ಇತ್ತು. ಸೊ ಜಸ್ಟ್ ಬೋರ್ಡ್ ಮಾಡಿದರು. ಮಗು ಡೆಲಿವರ್ ಆಯಿತು. ಐ ವಾಸ್ ಇನ್ ಅಗ್ರೆಸಿವ್ ಅಂದರೆ ಇಂಟೆನ್ಸ್ ಲೇಬರ್ ಪೇನ್ ಫಾರ್ ಆಲ್ಮೋಸ್ಟ್
3 days ಅಂದರೆ ನಾನು ಫ್ರೈಡೇ ನೈಟ್ಗೆ ಅಡ್ಮಿಟ್ ಆಗಿರೋದ್ರಿಂದ ಮಂಡೇ ನೈಟ್ವರೆಗೂ ನನಗೆ ಲೇಬರಲ್ಲೇ ಇದ್ದೆ. ಬಟ್ ಲಾಸ್ಟ್ 1 hour ಬಂದು ತುಂಬಾ ಇಂಟೆನ್ಸಿವ್ ಆಗಿತ್ತು. ಅವರೇ ಮ್ಯಾನ್ಯುಯಲಾಗಿ ವಾಟರ್ ಬ್ರೇಕ್ ಮಾಡಿದ್ರು, ಎಲ್ಲ ಮಾಡಿ ಮಗುನೂ ಬಂತು ಹೊರಗಡೆ. ಆ್ಯಂಡ್ ಥ್ಯಾಂಕ್ಫುಲಿ ಮಗು ಬಂದಿದ ತಕ್ಷಣ ಆಗ್ತದ್ದು. ಮಗು ಹುಟ್ಟಿದ ತಕ್ಷಣ ಅಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ದಟ್ ಇಂಡಿಕೇಟ್ಸ್ ದಟ್ ಬೇಬಿ ಈಸ್ ಏಬಲ್ ಟು ಬ್ರೀತ್ ಪ್ರಾಪರ್ಲಿ ಅಂತ. ಸೊ ಇದು ಪ್ರೀ ಮೆಚೂರ್ಡ್ ಬರ್ತ್ ಆಗಿರೋದ್ರಿಂದ ತುಂಬಾ ಹೆದರ್ಕೊಂಡಿದ್ವಿ, ಲಂಗ್ಸ್ ಹೆಂಗಿರುತ್ತೋ ಏನೋ, ಮೆಚೂರ್ಡ್ ಆಗಿರುತ್ತೋ ಏನೋ ಅಂತ. ಬಟ್ ಥ್ಯಾಂಕ್ಫುಲಿ ಹಿ ಕ್ರೈಡ್ ಆ್ಯಂಡ್ ಮಗು ಗಂಡು ಮಗು ಅಂತ ಗೊತ್ತಾಯಿತು. ನನಗೆ ಮಗುನೂ ತೋರಿಸ್ಲಿಲ್ಲ, ಬಿಕಾಸ್ ಎವ್ರಿ ಸೆಕೆಂಡ್ ವಾಸ್ ಇಂಪಾರ್ಟೆಂಟ್. ತಕ್ಷಣ ಅವ್ರ ಮಗುನ ಕರ್ಕೊಂಡು ರಶ್ ಮಾಡಿದ್ರು, NICUಗೆ ಕರ್ಕೊಂಡು ಹೋದರು. ಸೊ ಅದಾದಮೇಲೆ ನಾನು 1.5 hours ಲೇಬರ್ ರೂಮಲ್ಲೇ ಇದೆ. ಅದಾದಮೇಲೆ ನನಗೆ ಮಗುನ ತೋರಿಸಿದ್ರು. ಫಸ್ಟ್ ಟೈಮ್ ನಾನು ಮಗುನ ನೋಡಿದ ತಕ್ಷಣ ನನಗೆ ಮಗು ಹುಟ್ಟಿದ ವೆಯ್ಟ್ ಬಂದು ಓನ್ಲಿ 850 grams ಇತ್ತು. ಜಸ್ಟ್ 850 grams, ನಾಟ್ ಇವನ್ ಅ kg. ಸೊ ತುಂಬಾ ಚಿಕ್ಕದಾಗಿತ್ತು. ಎಷ್ಟು ಚಿಕ್ಕದಾಗಿತ್ತು ಅಂದರೆ ಕೋಕ್ ಬಾಟಲ್ ಇರುತ್ತಲ್ಲ, ಚಿಕ್ಕ ಕೋಕ್ ಬಾಟಲ್ ಅಷ್ಟು ಚಿಕ್ಕದಾಗಿತ್ತು. ಬಟ್ ನಾನು ನೋಡಿದಾಗ ನನಗೆ ಅಷ್ಟು ಅವೆಲ್ಲ ನನ್ನ ತಲೆ ಬರಲಿಲ್ಲ. ಐ ವಾಸ್ ಸೋ ಹ್ಯಾಪಿ. ನನಗೆ ಆವಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾ, ತುಂಬ ಕ್ಯೂಟಾಗಿ ಕಾಣಿಸ್ತಾ ನೋಡಿದೆ. ತುಂಬ ಖುಷಿ ಆಯಿತು. ಅವನನ್ನು ವೆಂಟಿಲೇಟರಲ್ಲಿ ಇಟ್ಟಿದ್ರು NICUಲಿ. ಆ್ಯಂಡ್ ಐ ವಾಸ್ ಫೈನ್. ನನಗೆ ಗೊತ್ತಿಲ್ಲ, ಐ ವಾಸ್ ಸ್ಟಿಲ್ ಪಾಸಿಟಿವ್. ನನಗೆ ಥ್ರೂಔಟ್ ದಿಸ್ ಜರ್ನಿ ನಾಟ್ ಇವನ್ ಅ ಸೆಕೆಂಡ್ ಐ ಫೆಲ್ ದಟ್ ಐ ಆಮ್ ಗೋಯಿಂಗ್ ಟು ಲೂಸ್ ಮೈ ಬೇಬಿ. ಐ ವಾಸ್ ಶೋರ್ ದಟ್ ಐ ವಾಸ್ ಇನ್ ಗುಡ್ ಹ್ಯಾಂಡ್ಸ್ ಆ್ಯಂಡ್ ಮಗು ಚೆನ್ನಾಗಿರುತ್ತೆ ಅಂತ. ಆಫ್ಟರ್ ದ್ಯಾಟ್ ನನ್ನನ್ನು ವಾರ್ಡ್ ಶಿಫ್ಟ್ ಮಾಡಿದ್ರು. ನಾನು ವಾರ್ಡಲ್ಲಿದ್ದೆ ಆಲ್ಮೋಸ್ಟ್ ಅವತ್ತು ಮಂಡೇ ನೈಟ್. ಸೊ ಟ್ಯೂಸ್ಡೇ ಬೆಳಗ್ಗೆ ನಮ್ಮ ಮನೆಯವ್ರು ತಲುಪಿದ್ರು. ಅವ್ರು ಬಂದಿದ ತಕ್ಷಣ ನನಗೆ ತುಂಬಾ ಧೈರ್ಯ ಆಯಿತು. ಆ್ಯಂಡ್ ಥ್ರೂಔಟ್ ದಿಸ್ ಐ ಶುಡ್ ಸೇ ದಟ್ ಮೈ ಫ್ಯಾಮಿಲಿ ಸಪೋರ್ಟೆಡ್ ಅ ಲಾಟ್. ನಮ್ಮ ಮನೆಯವ್ರು ಬಂದಮೇಲೂ ನನಗೆ ತುಂಬಾ ಅವ್ರು ಎಂಕರೇಜ್ ಮಾಡಿದ್ರು, ಏನೂ ಆಗಲ್ಲ, ಹೆದ್ರುಕೋಬೇಡ ಅಂತ. ನಾವು ಹೋಗಿ ಇಬ್ಬರೂ ಮಗುನ NICU ನೋಡಿದ್ವಿ. ನೋಡಾದಮೇಲೆ ಹಿ ವಾಸ್ ವೆರಿ ಟೈನಿ. ಹಿ ಕುಡಂಟ್ ಬ್ರೀದ್ ಆನ್ ಹಿಸ್ ಓನ್. ಆಕ್ಸಿಜನ್ ಹಾಕಿದ್ರು ಅವನಿಗೆ. ಅದಾದಮೇಲೆ ಡಾಕ್ಟರ್ ಹೇಳಿದ್ರು ಮತ್ತೆ ಡಾಕ್ಟರ್ ಡಿಡ್ ನಾಟ್ ಗಿವ್ ಎನಿ ಗ್ಯಾರಂಟಿ. 1 monthವರೆಗೂ ಅವನನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು. ಆಲ್ಮೋಸ್ಟ್ ಅ ಮಂತ್ ಅವನ NICUಲಿ ಇರಬೇಕು. ಯಾವುದೇ ಇನ್ಫೆಕ್ಷನ್ಸ್ ಆಗದೆ ಥರ ನೋಡ್ಕೋಬೇಕು. ಯಾಕಂದರೆ ಅವನ ಇಮ್ಯುನಿಟಿ ಬಂದು ತುಂಬಾ ಕಮ್ಮಿ ಇರುತ್ತೆ, ಬಿಕಾಸ್ ಈಸ್ ಪ್ರೀ ಮೆಚೂರ್ಡ್. ಆಲ್ಮೋಸ್ಟ್ ಲೈಕ್ 0 ಇಮ್ಯುನಿಟಿ ಇರುತ್ತೆ. ಸೊ ಹೊರಗಡೆ ಅಟ್ಮಾಸ್ಫಿಯರ್ಗೆ ಅವನ್ನ ಎಕ್ಸ್ಪೋಸ್ ಮಾಡೋಕ್ಕಿಂತ ಮುಂಚೆ NICUಲಿ ಇಟ್ಕೊಂಡು ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ಸೊ ನಾನು ಡೆಲಿವ್ರಿ ಆದಮೇಲೆ ನನಗೆ ಕೊಟ್ಟಿರಲಿಲ್ಲ, ಅದು ಮಗು NICUಲಿ ಇತ್ತು. ನಾನು ಎವ್ರಿ 2 hours ಹೋಗಿ ಮಗುಗೆ ಫೀಡ್ ಮಾಡಿ ಬರ್ತಾಯಿದ್ದೆ. ಆ್ಯಕ್ಚುಲಿ ಆವಾಗ ಫೀಡಿಂಗ್ ಅಲೌವ್ ಇರಲಿಲ್ಲ ಮಗುಗೆ. ನಾನು ಪಂಪ್ ಮಾಡಿ ಹಾಲು ಕೊಡ್ತಾಯಿದ್ದೆ. ಸೊ ಅದರಿಂದ ಎವ್ರಿ 2 hours ನಾನು ಹೋಗಿ ಮಗುನ ನೋಡ್ಕೊಂಡು ಬರ್ತಾಯಿದ್ದೆ. ನನ್ನನ್ನು ಬಿಟ್ಟು, ನಮ್ಮ ಮನೆಯವ್ರನ್ನ ಬಿಟ್ಟು NICUಲಿ ಯಾರನ್ನೂ ಅಲೌವ್ ಮಾಡ್ತಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಕೂಡ ಮಗುನ ನೋಡಿರಲಿಲ್ಲ. ಸೊ 2 nights ಆದಮೇಲೆ ನಾನು ಡಿಸ್ಚಾರ್ಜ್ ಆಯಿತು, ಮನೆಗೆ ಹೋದೆ. ಬಟ್ ಮಗುನ ನನಗೆ ಕೊಟ್ಟಿರಲಿಲ್ಲ. ಮಗು ಆಲ್ಮೋಸ್ಟ್ NICUಲಿ 1 month ಇತ್ತು. ಸೊ ನಾನು ಈ ಎಪಿಸೋಡಲ್ಲಿ ನಿಮಗೆ ಪ್ರೀ ಮೆಚೂರಿಟಿ, ಬರ್ತ್ ಮತ್ತು ಸಿಂಪ್ಟಮ್ಸ್ ಏನಿರುತ್ತೆ ಅದನ್ನು ಹೇಳಿದೆ. ನೀವು ಯಾವುದೇ ಫೇಸಲ್ಲಿ, ಯಾವುದೇ ಪ್ರೆಗ್ನೆನ್ಸಿ ಫೇಸಲ್ಲಿರುವಾಗ ನನ್ನ ವೀಡಿಯೋನ ನೋಡ್ತಾರೆ, ದಯವಿಟ್ಟು ಗಾಬರಿ ಮಾಡ್ಕೋಬೇಡಿ. ವಾಟ್ ಎವರ್ ಯುವರ್ ಫೇಸ್ ಯು ಆರ್ ಇನ್, ಪ್ಲೀಸ್ ಎಂಜಾಯ್ ಇಟ್. ಈ ವಿಡಿಯೋಲಿ ನೀವೇನು ಕಲಿಬೋದು ಅಥವಾ ವಾಟ್ ಯು ಕ್ಯಾನ್ ಟೇಕ್ ಬ್ಯಾಕ್ ಇಸ್, ಇನ್ ಕೇಸ್ ನಿಮಗೆ ಯಾವುದೇ ಥರ ಸಿಂಪ್ಟಮ್ಸ್ ಇದ್ದರೆ, ಅಂದರೆ ನಿಮಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಳ್ಳಿ. ದಿಸ್ ಇಸ್ ಅಗೇನ್ ವೆರಿ ಕಾಮನ್ ಟು ಹ್ಯಾಪನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅಥವಾ ನಿಮ್ಗೆ ಏನಾದರೂ ಸ್ಪಾಟಿಂಗ್ಸ್ ಇದ್ದರೆ ಇದೂ ಪ್ರೆಗ್ನೆನ್ಸಿಲಿ ಆಗುತ್ತೆ, ಕಾಮನ್ ಆಗಿರುತ್ತೆ. ಅಥವಾ ನಿಮ್ಮದು ಹೊಟ್ಟೆಲಿ ಟೈಟ್ನೆಸ್ ಇದ್ದರೆ ದಟ್ ಈಸ್ ಆಲ್ಸೋ ಕಾಮನ್ ಇನ್ ಪ್ರೆಗ್ನೆನ್ಸಿ. ಬಟ್ ನಿಮ್ಗೆ ಯಾವುದೇ ಥರ ಏನೇ ಇದ್ರೂ ದಟ್ ಈಸ್ ಓಕೆ. ಪ್ಲೀಸ್ ಕಾಲ್ ಯುವರ್ ಡಾಕ್ಟರ್. ನೀವು ಒಂದು 10 ಸತಿ ಅವ್ರಿಗೆ ಕಾಲ್ ಮಾಡಿದ್ರು ನೋ ಪ್ರಾಬ್ಲಮ್ ಎಟ್ ಆಲ್, ಅವ್ರು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ನಿಮ್ಗೆ ಯಾವುದೇ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ದಯವಿಟ್ಟು ಮೇಕ್ ಶ್ಯೂರ್ ದಟ್ ನೀವು ಡಾಕ್ಟರ್ಗೆ ಒಂದು ಸತಿ ಇನ್ಫಾರ್ಮ್ ಮಾಡಿ ಅವರು ಏನಿದೆ ಅಂತ ಥರೋವಾಗಿ ಚೆಕ್ ಮಾಡ್ತಾರೆ. ನಿಮಗೆ ಈ ಎಲ್ಲ ಸಿಂಪ್ಟಮ್ಸ್ ಇರೋದ್ರಿಂದ ತಕ್ಷಣ ನಿಮಗೆ ಪ್ರೀ ಮೆಚೂರಿಟಿ ಬರ್ತ್ ಆಗುತ್ತೆ ಅನ್ನೋ ನೆಸೆಸಿಟಿ ಕೂಡ ಇಲ್ಲ.
ಇಟ್ ಈಸ್ ಜಸ್ಟ್ ಗುಡ್ ಟು ಬಿ ಇನ್ಫಾರ್ಮ್ಡ್. ಸೊ ಅದರಿಂದ ನಾನು ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಡಾಕ್ಟರ್ ಹೇಳಿದ್ದಾರೆ ಪ್ರೀ ಮೆಚುರಿಟಿ ಬರ್ತ್ ಆಗುತ್ತೆ ಅಂದ್ರೂ ಯೋಚನೆ ಮಾಡಬೇಡಿ, ದಟ್ ಈಸ್ ಓಕೆ. ನಾವೆಲ್ಲ ಸ್ಟ್ರಗಲ್ ಮಾಡ್ಬೋದು. ವಿ ಆರ್ ವೆರಿ 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 ಸ್ಟ್ರಾಂಗ್ ದೆನ್ ವಾಟ್ ವಿ ಥಿಂಕ್ ವಿ ಆರ್ ಕೇಪಬಲ್ ಆಫ್ ಅಂತ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಶಾ ಚಂದ್ರ. ನಾನು ಇದೇ ಥರ ಇನ್ನು ಕೆಲವು ವೀಡಿಯೋಸ್ನ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಅಮ್ಮಂದಿರಿಗೆ ಮಗುಗೆ ಕೆಲವು ವೀಡಿಯೋಸ್ ಮಾಡಿದ್ದೀನಿ. ಅಂದರೆ ಡೈಪರ್ ರ್ಯಾಷಸ್ ಬಗ್ಗೆ ಇರ್ಬೋದು, ಮಗುಗೆ ಯಾವ ಥರ ಫುಡ್ನ ನೀವು ತಿನ್ನಿಸ್ಬೋದು, ಮತ್ತು ಕಿಚನ್ ಟೂರ್, ಹೋಮ್ ಟೂರ್ ಆ್ಯಂಡ್ ಹೌ ಟು ಲೂಸ್ ವೆಯ್ಟ್, ಈ ಥರ ನಾನು ಕೆಲವು ವೀಡಿಯೋಸ್ನ ಮಾಡಿದ್ದೀನಿ. ನಾನು ನನ್ನ ವೀಡಿಯೋಸ್ ಏನಿರುತ್ತೆ ಅದನ್ನು ಎವ್ರಿ ಫ್ರೈಡೇ ನೈಟ್ ಅರೌಂಡ್ 8 o'clock ರಿಲೀಸ್ ಮಾಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.